कि किसी को वायलेंट मूवीज देखनी अच्छी नहीं लग रही है। मुझे ऐसा लगता है ये वायलेंट मूवीज देख देख के हर एक कॉमन मैन चाकू लेके नहीं लगेगा। जैसे आज सैफ सर पे अटैक हुआ है वैसे कल मुझ पे भी हो सकता है। ಸೈಫ್ ಅಲಿ ಖಾನ್ ಮೇಲೆ ನಡೆದ ದಾಳಿಯ ಮಾಹಿತಿ ನಿಮ್ಗಾಗಲೇ ತಿಳಿದಿರಬಹುದು. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಮತ್ತು ಚೇತರಿಸಿಕೊಳ್ತಾ ಇದ್ದಾರೆ. ಆದರೆ ಈ ಲೀಲಾವತಿ ಆಸ್ಪತ್ರೆ ಎದುರು ಓರ್ವ ಯುವತಿ ಪ್ಲಗ್ ಕಾರ್ಡ್ನೊಂದಿಗೆ ನಿಂತು ಸಾರ್ವಜನಿಕ ಚರ್ಚೆಯೊಂದನ್ನು ಹುಟ್ಟುಹಾಕಿದ್ದಾರೆ. ಆಕೆ ಹಿಡಿದುಕೊಂಡಿದ್ದ ಪ್ಲಗ್ ಕಾರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ. ಪರ ವಿರುದ್ಧ ಅಭಿಪ್ರಾಯಗಳು ಬರ್ತಾ ಇವೆ. ಹಾಗಂತ ಆಕೆ ಸೈಫ್ ಅಲಿ ಖಾನ್ರನ್ನ ಬೆಂಬಲಿಸಲು ಬಂದಿರಲಿಲ್ಲ ಅಥವಾ ಅವರನ್ನು ವಿರೋಧಿಸಲು ಬಂದಿರಲಿಲ್ಲ. ಈ ಆಕ್ರಮಣಕ್ಕೆ ಏನು ಪ್ರೇರಣೆ ಅನ್ನುವುದನ್ನು ಹೇಳುವುದು ಆಕೆಯ ಉದ್ದೇಶವಾಗಿತ್ತು. ಮುಖ್ಯವಾಗಿ ಸೈಫ್ ಅಲಿ ಖಾನ್ ಮತ್ತು ರಾಣಿ ಮುಖರ್ಜಿ ಈ ಹಿಂದೆ ನಟಿಸಿದ್ದ ಹಮ್ ತುಮ್ ಎಂಬ ಸಿನಿಮಾದ ಪೋಸ್ಟರ್ ಅನ್ನು ತನ್ನ ಪ್ಲಗ್ ಕಾರ್ಡ್ನಲ್ಲಿ ಆಕೆ ಅಂಟಿಸಿದ್ದಳು. ಸೈಫ್ ಅಲಿ ಖಾನ್ ಮೇಲಿನ ದಾಳಿಗೆ ಅವರು ಮಾಡಿರುವ ಸಿನಿಮಾಗಳೇ ಪ್ರೇರಣೆ ಎಂದು ಆಕೆ ಅದರಲ್ಲಿ ಬರೆದಿದ್ದಳು. ಸೈಫ್ ಅಲಿ ಖಾನ್ರೇ, ನೀವು ಹಿಂಸಾತ್ಮಕ ಸಿನಿಮಾ ಮಾಡುವುದನ್ನು ಬಿಟ್ಟು ಬಿಡಿ, ಪ್ರೇಮ ಕೇಂದ್ರಿತ ಸಿನಿಮಾ ಮಾಡಿ ಎಂದು ಆಗ್ರಹಿಸಿದ್ದರು. ಈ ಹಿಂದೆ ಸಿನಿಮಾದಲ್ಲಿ ಹಿಂಸೆ ಇರಲಿಲ್ಲ ಅಥವಾ ಹಿಂಸೆಯನ್ನೇ ಕೇಂದ್ರೀಕರಿಸಿ ಸಿನಿಮಾ ಮಾಡಲಾಗ್ತಿರಲಿಲ್ಲ. ಆದರೆ ಈಗ ಸಿನಿಮಾದ ರೂಪವೇ ಬದಲಾಗಿದೆ. ಹಿಂಸೆ ವಿಜೃಂಭಿಸ್ತಾ ಇದೆ. ಹಿಂಸೆಗೆ ಪ್ರೋತ್ಸಾಹವನ್ನು ನೀಡಲಾಗ್ತಿದೆ. ಇಂತಹ ಸಿನಿಮಾಗಳು ಜನಸಾಮಾನ್ಯರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ. ಅವರನ್ನು ಚೂರಿ ಎತ್ತಿಕೊಳ್ಳುವುದಕ್ಕೆ ಮತ್ತು ಅಸ್ತ್ರದೊಂದಿಗೆ ಬೀದಿಗೆ ಇಳಿಯುವುದಕ್ಕೆ ಪ್ರೇರಣೆ ನೀಡುತ್ತಿದೆ. ಹಿಂಸಾತ್ಮಕ ಸಿನಿಮಾದ ವಿರೋಧಿ ನಾನು. ಅಂತಹ ಸಿನಿಮಾವನ್ನು ನಾನು ಬಯಸ್ತಾ ಇಲ್ಲ. ಇವತ್ತು ಸೈಫ್ ಅಲಿ ಖಾನ್ ಆದರೆ ನಾಳೆ ನಾನು ಇಂತಹ ಹಿಂಸೆಗೆ ಗುರಿಯಾಗಬಹುದು. ಇದರ ಹಿಂದೆ ಬಾಲಿವುಡ್ ತಯಾರಿಸುವ ಹಿಂಸಾತ್ಮಕ ಸಿನಿಮಾಗಳ ಪ್ರೇರಣೆ ಇದೆ ಎಂದಾಕೆ ಹೇಳಿದ್ದಾರೆ. लव स्टोरीज बनती थी, मुंबई बहुत खुश रहता था, इंडिया बहुत खुश रहता था। वी आर वेरी सॉरी अपने और सारे बॉलीवुड ने जो कंट्रीब्यूशन किया है। मैं बचपन से बॉलीवुड मेरी फैमिली रही है और आज जैसे बॉलीवुड जो गो थ्रू कर रहा है, मैं पर्सनली मेरी फैमिली को कोई अटैक कर रहा है वैसे फील हो रहा है। मुझे एज ए कॉमन मैन मैं हर एक कॉमन मैन को रिप्रेजेंट कर सकती हूँ, हर एक कॉमन मैन के अंदर की बात, मन की बात बता सकती हूँ कि किसी को वायलेंट मूवीज देखनी अच्छी नहीं लग रही है। मुझे ऐसा लगता है ये वायलेंट मूवीज देख देख के हर एक कॉमन मैन चाकू लेके नहीं लगेगा। जैसे आज सैफ सर पे अटैक हुआ है वैसे कल मुझ पे भी हो सकता है, हर एक छोटी बात में। तो मुझे ऐसा लगता है कि वायलेंट मूवीज ना कॉमन मैन की डिमांड है ना कॉमन मैन को मजा आ रहा है। जब ये लव स्टोरीज बनती थी, मुंबई बहुत खुश रहता था, इंडिया बहुत खुश रहता था। ಸೈಫ್ ಅಲಿ ಖಾನ್ ಅವರ ಅಭಿಮಾನಿಗಳು ಮತ್ತು ಪೊಲೀಸರು ಈ ಕೃತ್ಯಕ್ಕೆ ಕಾರಣವಾದ ಸಂಗತಿಯನ್ನ ಹುಡುಕಾಡ್ತಾ ಇದ್ರೆ, ಈ ಯುವತಿ ಭಿನ್ನವಾದ ವಿಚಾರವೊಂದನ್ನು ಈ ದೇಶದ ಮುಂದೆ ಇಟ್ಟಿದ್ದಾರೆ. ಸಿನಿಮಾಗಳು ಹೇಗಿರಬೇಕು, ಅದು ಯಾವುದಕ್ಕೆ ಪ್ರೇರಣೆ ಕೊಡಬೇಕು, ಅದರ ಚಿತ್ರಕಥೆ ಹೇಗಿರಬೇಕು ಎಂಬುದನ್ನು ಈ ಯುವತಿ ತನ್ನ ಪ್ರತಿಭಟನೆಯ ಮೂಲಕ ದೇಶದೊಂದಿಗೆ ಹಂಚಿಕೊಂಡಿದ್ದಾಳೆ. ಮಾತ್ರ ಅಲ್ಲ, ಈ ಮುಖಾಂತರ ದೇಶದ ಗಮನವನ್ನು ಸೆಳೆದಿದ್ದಾಳೆ. ಹಿಂಸಾತ್ಮಕ ಸಿನಿಮಾಗಳೇ ಹೆಚ್ಚೆಚ್ಚು ತಯಾರಾಗ್ತಾ ಇರುವ ಈ ದಿನಗಳಲ್ಲಿ ಈ ಯುವತಿಯು ಬಾಲಿವುಡ್ನ ಧೋರಣೆಯನ್ನ ಬದಲಿಸಲು ಶಕ್ತವಾಗ್ತಾಳಾ? ನೋಡಬೇಕು.